ಸಾಗರ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕು ಎಂದಾಗ ಸಾಹಿತ್ಯ ಮುಂದೆ ಬಂದು ತಾನು ಕೊಡುತ್ತೇನೆ ಎಂದಳು. ಅಭಿ ಅವಳಿಗೆ ಬೈದು ಬ್ಲಡ್ ಅರೇಂಜ್ ಮಾಡಲು ಹೊರನಡೆದ. ಆ ರಾತ್ರಿ ಹೊತ್ತು ಯಾರು ತಾನೇ ಎಚ್ಚರವಿರಲು ಸಾಧ್ಯ? ಫ್ರೆಂಡ್ಸ್ಗೆ ಕಾಲ್ ಮಾಡಿ ವಿಚಾರಿಸೋಣ ಅಂದರೆ ಹೊತ್ತಲ್ಲದ ಹೊತ್ತಿನಲ್ಲಿ ಕಾಲ್ ಮಾಡೋದು ಸರಿಯಲ್ಲ ಎಂದುಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಹೋಗಿ AB ಪಾಸಿಟಿವ್ ಬ್ಲಡ್ ಸಿಗಬಹುದೇ ಎಂದು ಬ್ಲಡ್ ಬ್ಯಾಂಕ್ನಲ್ಲಿ ಚೆಕ್ ಮಾಡಿದ. ಸಿಗಲಿಲ್ಲ. ಅದೇ ರೀತಿ ಇನ್ನೊಂದೆರಡು ಆಸ್ಪತ್ರೆಗಳಲ್ಲಿ ವಿಚಾರಿಸಿದಾಗ ಅಲ್ಲೂ ಪ್ರಯೋಜನವಾಗಲಿಲ್ಲ. ಸಪ್ಪೆ ಮೊರೆ ಹೊತ್ತು ವಾಪಸ್ಸು ಆಸ್ಪತ್ರೆಗೆ ಬಂದಾಗ ಎದುರಿನಲ್ಲಿ ಸಾಹಿತ್ಯ ಕಾಣಿಸಲಿಲ್ಲ. ಥತ್ತೇರಿಕೆ, ನನಗೆ ಜಾಸ್ತಿ ಆಗಿದೆ, ಅದ್ರ ಮಧ್ಯೆ ಇವಳೊಂದು ಎನ್ನುತ್ತಾ ಸುತ್ತಲೂ ಹುಡುಕಾಡಿದ. ಎಲ್ಲಾದರೂ ಹೋಗಲಿ, ನನಗೆ ಸಾಗರ್ ಸರಿ ಹೋದರೆ ಸಾಕು. ಡಾಕ್ಟರ್ ಹತ್ರನೇ ಬ್ಲಡ್ ಹೇಗಾದರೂ ಮಾಡಿ ಅರೇಂಜ್ ಮಾಡೋಕ್ಕೆ ಹೇಳಬೇಕು ಎಂದು ಯೋಚಿಸುತ್ತಾ ಡಾಕ್ಟರ್ ರೂಮಿಗೆ ಹೋದಾಗ ಡಾಕ್ಟರ್ ಯಾವುದೋ ಫೈಲು ನೋಡುತ್ತಾ ಕುಳಿತಿದ್ದರು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ಎನ್ನುತ್ತಾ ಒಳ ಬಂದಾಗ, ಎಸ್, ಓ ಅಭಿ, ಬನ್ನಿ, ನಿಮ್ಮನ್ನೇ ಹುಡುಕ್ತಿದ್ದೆ. ಒಂದು ಸಾರಿ ಇಲ್ಲಿದ್ರೆ ಇನ್ನೊಂದು ಸಾರಿ ಮಾಯ ಆಗಿಬಿಡ್ತೀರಾ ಎಂದು ನಗುತ್ತಾ ಹೇಳಿದಾಗ, ಡಾಕ್ಟರ್, ಬ್ಲಡ್ ಅರೇಂಜ್ ಮಾಡೋಕ್ಕೆ ಹೊರಗೋಗಿದ್ದೆ, ಬಟ್ ನನಗೆಲ್ಲೂ ಬ್ಲಡ್ ಅರೇಂಜ್ ಆಗಿಲ್ಲ. ಸೊ ಪ್ಲೀಸ್ ನೀವೇ ಏನಾದರೂ ಮಾಡಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದು ಕೇಳಿಕೊಂಡಾಗ, ಅಭಿ, ಬ್ಲಡ್ ಅರೇಂಜ್ ಆಯ್ತಲ್ಲ, ಆ ಹುಡುಗಿ ಆಗಲೇ ಬ್ಲಡ್ ಕೊಡ್ತಿರ್ಬೇಕು ನೋಡಿ ಎಂದು ಅಭಿಯ ಮುಖ ನೋಡಿದಾಗ, ಯಾರು ಎಂದು ಆಶ್ಚರ್ಯದಿಂದ ಕೇಳಿದ ಅಭಿ. ಅದೇ ನಿಮ್ಮ ಜೊತೆ ಬಂದ್ರಲ್ವಾ ಆ ಹುಡುಗಿ, ಅಲ್ಲೇ ವಾರ್ಡ್ ನಂಬರ್ 3ನಲ್ಲಿರಬೇಕು ನೋಡಿ ಎಂದು ಡಾಕ್ಟರ್ ಹೇಳಿದಾಗ, ಥ್ಯಾಂಕ್ ಯು ಡಾಕ್ಟರ್ ಎಂದು ಅಭಿಷೇಕ್ ಅಲ್ಲಿಂದ ಸಾಹಿತ್ಯ ಇದ್ದಲ್ಲಿಗೆ ನಡೆದ. ಪುಟ್ಟ ಮಗುವಿನಂತೆ ಮಲಗಿದ್ದಳು ಸಾಹಿತ್ಯ. ನಿದ್ದೆ ಬಂದಿರಲಿಲ್ಲ. ಅಭಿಷೇಕ್ನ ಹೆಜ್ಜೆ ಸಪ್ಪಳಕ್ಕೆ ಕಣ್ಣು ತೆರೆದಳು. ನೀನು ಯಾರಿಗೆ ಬ್ಲಡ್ ಕೊಟ್ಟಿದ್ದು ಅಂತ ಗೊತ್ತಾ ನಿಂಗೆ ಎಂದು ಸಾಹಿತ್ಯಳ ಮುಖ ನೋಡಿ ಪ್ರಶ್ನಿಸಿದಾಗ, ಬ್ಲಡ್ ಕೊಡೋ ಮುಂಚೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು ನಾನು ಬ್ಲಡ್ ಕೊಡ್ತಿರೋದು ಸಾಗರ್ಗೆ ಅಂತ. ಅವರಿಗೆ ಏನಾಗಿದ್ದು? ತಲೆಗೆ ಸರಿಯಾಗಿ ಪೆಟ್ಟು ಬಿದ್ದಿದೆ ಅಂದ್ರಲ್ವಾ ಡಾಕ್ಟರ್ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಳು ಸಾಹಿತ್ಯ. ಯಾರೋ ಬಲವಾಗಿ ಅವನ ತಲೆಗೆ ಹೊಡೆದಿದ್ದಾರೆ ಎಂದ ಅಭಿಯ ಮಾತಿಗೆ, ಏನೋ ಹೊಡೆದಿದ್ದ? ಯಾರು, ಯಾಕೆ ಎಂದು ಕಣ್ಣಗಲಿಸಿ ಕೇಳಿದಳು ಸಾಹಿತ್ಯ. ಅದೆಲ್ಲ ನನಗೆ ಗೊತ್ತಿದ್ದಿದ್ರೆ ಅವರು ಇಷ್ಟೊತ್ತಿಗಾಗಲೇ ಕಂಬಿ ಎಣಿಸ್ತಿದ್ರು. ಕೋಪವಿತ್ತು ಅವನ ಮುಖದಲ್ಲಿ. ಮತ್ತೆ ಅವರಿಗೆ ಏಟಾಗಿರೋದು ನಿಮ್ಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಿದವಳ ಮುಖವನ್ನೊಮ್ಮೆ ದುರುಗುಟ್ಟಿ ನೋಡಿದ ಅಭಿ, ನೋಡು, ಸುಮ್ಮನೆ ಮಲ್ಕೋ, ಅಧಿಕ ಪ್ರಸಂಗಿತನ ಬೇಡ ನಿಂಗೆ, ಎಲ್ಲ ಡೀಟೇಲ್ ಆಗಿ ಹೇಳೋಕೆ ನೀನೇನು ಪೊಲೀಸಾ ಎಂದು ಎದ್ದು ಅಲ್ಲಿಂದ ಹೊರ ನಡೆದ. ಅಲ್ಲ, ನಾನ್ಯಾಕೆ ಅವಳ ಮೇಲೆ ರೇಗಿದ್ದು? ತನ್ನನ್ನು ಪ್ರೀತಿಸಿದವನ ಬಗ್ಗೆ ತಿಳಿಯಲು ಅವಳಿಗೂ ಆಸೆ ಇರಲ್ವಾ ಎಂದು ಯೋಚಿಸಿದಾಗ ತನ್ನ ಬಗ್ಗೆಯೇ ತನಗೆ ಬೇಸರ ಮೂಡಿತು ಅಭಿಗೆ. ಹೆಚ್ಚು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಡಾಕ್ಟರ್ ಬಳಿ ಬಂದು, ಡಾಕ್ಟರ್, ಸಾಗರ್ ಹೇಗಿದ್ದಾನೆ ಈಗ? ಎಲ್ಲ ನಾರ್ಮಲ್ ಅಲ್ವಾ ಎಂದು ಪ್ರಶ್ನಿಸಿದಾಗ ಡಾಕ್ಟರ್ ಅಭಿಯ ಮುಖ ನೋಡಿ, ಸಾರಿ ಮಿಸ್ಟರ್ ಅಭಿ, ಅವನ ತಲೆಗೆ ಸರಿಯಾಗಿ ಏಟು ಬಿದ್ದಿದ್ದರಿಂದ ಈಗಲೇ ಏನು ಹೇಳೋಕ್ಕಾಗಲ್ಲ. ಅವನಿಗೆ ಪ್ರಜ್ಞೆ ಬಂದ ಮೇಲೆ ನಾವೇನಾದರೂ ಗ್ಯಾರಂಟಿ ಕೊಡಬಹುದಷ್ಟೆ. ಆದರೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆನೇ ಬರ್ಬೋದು ಅಥವಾ 1 ವರ್ಷ ಬಿಟ್ಟಾದರೂ ಬರ್ಬೋದು ಎಂದು ಡಾಕ್ಟರ್ ಹೇಳಿದಾಗ, ಡಾಕ್ಟರ್ ಪ್ಲೀಸ್, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಅವನು ಆದಷ್ಟು ಬೇಗ ಗುಣ ಆಗೋದು ಮುಖ್ಯ ನನಗೆ ಎಂದು ಕೇಳಿಕೊಂಡಾಗ, ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಅಭಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಹೇಳಿದರು ಡಾಕ್ಟರ್. ದೀರ್ಘವಾದ ನಿಟ್ಟುಸಿರು ಬಿಟ್ಟು, ಓಕೆ ಥ್ಯಾಂಕ್ ಯು ಡಾಕ್ಟರ್ ಎಂದು ಎದ್ದು ಅಲ್ಲಿಂದ ಹೊರ ನಡೆದ ಅಭಿ. ಸಾಹಿತ್ಯ ಖಂಡಿತವಾಗಿಯೂ ಈ ಕೆಲಸ ಮಾಡಿಲ್ಲವೆಂದು ಖಚಿತವಾಗಿತ್ತು ಅವನಿಗೆ. ಇನ್ಯಾರು ಸಾಯಿಸಲು ಪ್ರಯತ್ನಿಸಿದ್ದಾರೆ ಎಂದು ಯೋಚಿಸುತ್ತಾ ಕುರ್ಚಿಯಲ್ಲಿ ಕುಳಿತವನಿಗೆ ಬೆಳಗಿನ ಜಾವ ಸ್ವಲ್ಪ ಕಣ್ಣಿಗೆ ಮಂಪರು ಹತ್ತಿತು. ಸಾಹಿತ್ಯಾಳಿಗೆ
ಕಣ್ಣು ಮುಚ್ಚಿದಾಗಲೆಲ್ಲ ಆ ದಾಂಡಿಗರ ಮುಖ ಗಹಗಹಿಸಿ ನಕ್ಕಂತೆ ಭಾಸವಾಗುತ್ತಿತ್ತು. ತಟ್ಟನೆ ಭಯದಿಂದ ಅಲ್ಲಿಂದ ಎದ್ದು ಅಭಿಯನ್ನು ಅರಸುತ್ತಾ ಹೊರಬಂದಳು. ಅಭಿ ಒಂದು ಕುರ್ಚಿಯ ಮೇಲೆ ಕೈ ಕಟ್ಟಿ ಕಣ್ಣು ಮುಚ್ಚಿ ಹಿಂದೆ ಗೋಡೆಗೆ ಒರಗಿ ಮಲಗಿದ್ದ. ಅವನನ್ನು ನೋಡಿದಾಗಲೇ ಸ್ವಲ್ಪ ಮಟ್ಟಿನ ಭಯ ಕಡಿಮೆಯಾಗಿದ್ದು ಅವಳಿಗೆ. ಅವನ ಬಳಿಯಲ್ಲಿರುವ ಇನ್ನೊಂದು ಕುರ್ಚಿಯಲ್ಲಿ ಅವನ ಮೊಬೈಲ್ ಇತ್ತು. ಅದನ್ನು ನೋಡಿದಾಗ ಅವಳಿಗೆ ನೆನಪಾಗಿದ್ದು, ತನ್ನ ಮೊಬೈಲ್, ಬ್ಯಾಗ್ ಎಲ್ಲ ಆ ದಾಂಡಿಗರು ತನ್ನನ್ನು ಎಳೆದು ಓಮಿನಿಯಲ್ಲಿ ಕೂರಿಸಿದಾಗ ಕೆಳಕ್ಕೆ ಬಿದ್ದಿದ್ದು. ಇನ್ನು ಅಪ್ಪನನ್ನು ಭೇಟಿ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಅವನ ಮೊಬೈಲನ್ನು ಎತ್ತಿ ಕೈಯಲ್ಲಿ ಹಿಡಿದು ಕುಳಿತಳು. ಬೆಳಗ್ಗೆ 7 ಗಂಟೆಯಾದರೂ ಅಭಿಗೆ ಎಚ್ಚರವಾಗಿರಲಿಲ್ಲ. ಬೆಳಗ್ಗೆಯಿಂದ ಒಂದೆರಡು ಬಾರಿ ಮಾಮ್ ಎಂಬ ಹೆಸರಿನಿಂದ ಕಾಲ್ ಬಂದಿತ್ತು. ಸಾಹಿತ್ಯ ಅಭಿಯ ಮೊಬೈಲನ್ನು ಕೈಯಲ್ಲಿ ಹಿಡಿದು ರಿಸೀವ್ ಮಾಡಲೋ ಬೇಡವೋ ಎಂದು ಯೋಚಿಸುತ್ತಿದ್ದಳು. ಆದರೆ ರಿಸೀವ್ ಮಾಡುವ ಧೈರ್ಯ ಅವಳಿಗಿರಲಿಲ್ಲ. ಜೊತೆಗೆ ಗಂಭೀರವಾಗಿ ಕುಳಿತು ನಿದ್ದೆ ಮಾಡುತ್ತಿರುವ ಅಭಿಯನ್ನು ಎಬ್ಬಿಸುವ ಮನಸ್ಸೂ ಬಾರದೆ ಸುಮ್ಮನೆ ಕುಳಿತಿದ್ದಳು. ಅಷ್ಟರಲ್ಲಿ ಇನ್ನೊಂದು ಬಾರಿ ಅವನ ಮೊಬೈಲ್ ರಿಂಗಾಣಿಸಿತು. ಸಾಹಿತ್ಯ ಮೊಬೈಲನ್ನು ಎತ್ತಿ ನೋಡಿದಾಗ ಶ್ರೀಕಾಂತ್ ಕಾಲಿಂಗ್ ಎಂಬುದನ್ನು ಕಂಡು ಆಶ್ಚರ್ಯಪಟ್ಟಳು. ಅರೆ, ಇದೇನಿದು? ನನ್ನ ಮದುವೆ ಆಗ್ತಿರೋ ಶ್ರೀಕಾಂತ್ ಬಗ್ಗೆ ಇವರಿಗೆ ಗೊತ್ತಿದೆಯಾ ಎಂದು ಕಣ್ಣು ಬಾಯಿ ಬಿಟ್ಟು ನೋಡಿದವಳು, ಶ್ರೀಕಾಂತ್ ಅಂತ ಎಷ್ಟು ಜನ ಇರಲ್ಲ, ಇವರೊಬ್ಬರೇನಾ ಇರೋದು? ಮೊದಲು ಕಾಲ್ ರಿಸೀವ್ ಮಾಡಿ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳೋಣ ಎಂದು ಬೆಳಗ್ಗೆಯಿಂದ ಯಾವ ಕಾಲ್ ರಿಸೀವ್ ಮಾಡೋಕ್ಕೂ ಧೈರ್ಯ ಸಾಲದೇ ಇದ್ದವಳು ಕಷ್ಟಪಟ್ಟು ಇದ್ದ ಬದ್ದ ಧೈರ್ಯವನ್ನು ಒಗ್ಗೂಡಿಸಿ ಕಾಲ್ ರಿಸೀವ್ ಮಾಡಿದಳು. ಹಲೋ, ಹಾಯ್ ಮಿಸ್ಟರ್ ಅಭಿಷೇಕ್, ಸಾರಿ ಮೊನ್ನೆ ನಾನು ನಿಮ್ಮ ಮಾತು ಕೇಳಲೇ ಇಲ್ಲ. ಆದರೆ ಇವತ್ತು ನಾನು ನೀವು ಹೇಳಿದ್ದಕ್ಕೆ ಒಪ್ಪಿಗೆ ಕೊಡೋಣ ಅಂತಿದ್ದೀನಿ. ಅದೇ ಆ ಹುಡುಗಿ ಜೊತೆ ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ. ಅದ್ರ ಬದಲು ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಕ್ಕೆ ಹೊರಗಡೆ ಸಿಗ್ತೀರಾ ಎಂದು ಶ್ರೀಕಾಂತ್ ಒಂದೇ ಬಾರಿಗೆ ತನ್ನ ಮಾತನ್ನು ಮುಗಿಸಿದಾಗ, ಸರ್, ಅಭಿ ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ ಎಂದು ಹೇಳುವಷ್ಟರಲ್ಲಿ ಎಚ್ಚೆತ್ತ ಅಭಿ ಅವಳ ಕೈಯಿಂದ ಫೋನನ್ನು ಎಳೆದು ಡಿಸ್ಪ್ಲೇ ನೋಡಿದ. ತಕ್ಷಣ ಮೊಬೈಲ್ ಹಿಡಿದು ಹೊರನಡೆಯುತ್ತಾ, ಹೇಳಿ ಮಿಸ್ಟರ್ ಶ್ರೀಕಾಂತ್ ಎಂದಾಗ ಅತ್ತ ಕಡೆಯಿಂದ ಶ್ರೀಕಾಂತ್, ಅದ್ಯಾರೋ ಹುಡುಗಿ ಮಾತಾಡಿದ್ರಲ್ವಾ ಅನುಮಾನದಿಂದ ಕೇಳಿದ. ಹೌದು, ಅವರು ನನಗೆ ಗೊತ್ತಿರೋರು. ನಾನು ಹೊರಗಡೆ ಇದ್ದೆ, ಅದಕ್ಕೆ ಅವರು ಕಾಲ್ ರಿಸೀವ್ ಮಾಡಿದ್ದು. ಹೇಳಿ, ಏನು ಕಾಲ್ ಮಾಡಿದ್ದು ಪ್ರಶ್ನಿಸಿದ ಅಭಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. 10 ಗಂಟೆಗೆ ಸಿಗ್ತೀರಾ? ಲಾಸ್ಟ್ ಟೈಮ್ ಮೀಟ್ ಆಗಿದ್ವಲ್ಲ, ಅಲ್ಲೇ ಮೀಟ್ ಮಾಡೋಣ, ಸೇಮ್ ಲೊಕೇಶನ್ಗೆ ಬರ್ತೀನಿ ಎಂದು ಶ್ರೀಕಾಂತ್ ಕೇಳಿದಾಗ ಒಂದು ಕ್ಷಣ ಯೋಚಿಸಿದ ಅಭಿ, ಸರಿ ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಒಳ ಹೋದವನನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಳು ಸಾಹಿತ್ಯ. ಅವಳ ಮುಖ ನೋಡದೆ ಅವಳನ್ನು ದಾಟಿ ಮುಂದೆ ಹೋಗುತ್ತಿದ್ದವನ ಎದುರಿಗೆ ನಿಂತು, ಯಾರು ಮಾತಾಡಿದ್ದು ಎಂದು ಪ್ರಶ್ನಿಸಿದಳು. ಅದೆಲ್ಲ ನಿಂಗ್ಯಾಕೆ ಎಂದು ಹುಬ್ಬು ಜೋಡಿಸಿ ಪ್ರಶ್ನಿಸಿದಾಗ ಮೌನ ವಹಿಸಿದಳು ಸಾಹಿತ್ಯ. ಆತ ಮುಂದೆ ಸಾಗಿದ. ಸಾಹಿತ್ಯ ಮತ್ತೆ ಅವನತ್ತ ತಿರುಗಿ, ಸರ್, ನನಗೆ ಫ್ರೆಶ್ ಅಪ್ ಆಗಬೇಕಿತ್ತು ಎಂದು ಬೈಯುತ್ತಾನೇನೋ ಎಂದು ಮೆಲ್ಲನೆ ಕೇಳಿದಳು. ಅವಳ ಮಾತಿಗೆ ಮನೆಗೋಗಿ ಫ್ರೆಶ್ ಆಗು ಎಂದು ಚುಟುಕಾಗಿ ಉತ್ತರಿಸಿದ ಅಭಿ. ನಮ್ಮನೆಗ ಎಂದು ಕಣ್ಣಗಲಿಸಿ ಕೇಳಿದ್ದ ಸಾಹಿತ್ಯಳ ಮಾತಿಗೆ, ಇನ್ನೇನು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ಕೊಂಡಿದ್ಯಾ ಎಂದು ಅವಳನ್ನೇ ದುರುಗುಟ್ಟಿ ನೋಡಿದ. ಸರ್, ನೀವು ಬನ್ನಿ, ನನಗೆ ಭಯ ಆಗುತ್ತೆ ಎಂದು ಮತ್ತೆ ಮುಖ ಚಿಕ್ಕದು ಮಾಡಿ ಹೇಳಿದಳು ಸಾಹಿತ್ಯ. ಥತ್ತೆರಿಗೆ, ಯಾವ ಜನ್ಮದಲ್ಲಿ ನನಗೆ ಗಂಟು ಬಿದ್ದಿದೆಯೇ ನೀನು ಎಂದು ಗದರಿದ ಅಭಿ. ಅಳು ಮುಖ ಹೊತ್ತು ತಲೆ ತಗ್ಗಿಸಿದಳು ಸಾಹಿತ್ಯ. ಅವಳ ಮುಖ ನೋಡಿ ಅಯ್ಯೋ ಅನಿಸಿತು ಅಭಿಗೆ. ಸರಿ ಬಾ, ನಮ್ಮನೆಗೆ ಹೋಗ್ತಿದ್ದೀನಿ, ಅಲ್ಲೇ ಫ್ರೆಶ್ ಆಗುವಂತೆ ಎಂದು ಮುಂದೆ ಸಾಗಿದ. ಅವನನ್ನು ಹಿಂಬಾಲಿಸಿದಳು ಸಾಹಿತ್ಯ. ಕಾರು ಆಸ್ಪತ್ರೆಯನ್ನು ದಾಟಿ ರೋಡಿಗಿಳಿದಿತ್ತು. ಅಭಿ ಅವಳನ್ನೊಮ್ಮೆ ನೋಡಿದ. ಅವಳು ಗಾಳಿಗೆ ಮುಖ ಒಡ್ಡಿ ಕುಳಿತಿದ್ದಳು.
ಅವಳ ಮನದ ತುಂಬ ಬರಿಯ ವೇದನೆ. ಅಪ್ಪನ ಜೊತೆ ಮಾತನಾಡಲಿದ್ದ ಒಂದು ಮೊಬೈಲ್ ಕಳೆದು ಹೋಯಿತು. ಅಪ್ಪ ತನ್ನ ಬಳಿ ಮಾತನಾಡಬೇಕೆಂದರೆ ಬೇರೆ ಸಿಮ್ ಹಾಕಿ ಮಾತನಾಡುತ್ತಿದ್ದರು. ತನ್ನ ಬಳಿ ಮಾತನಾಡಿ ಮುಗಿದ ಮೇಲೆ ಆ ಸಿಮ್ಮನ್ನು ತೆಗೆದು ಜೋಪಾನವಾಗಿ ಎತ್ತಿಡುತ್ತಿದ್ದರು. ಆದರೆ ಈಗ ಅವರು ಕಾಲ್ ಮಾಡಿದಾಗ ರಿಸೀವ್ ಮಾಡೋಕ್ಕೂ ತನ್ನ ಬಳಿ ಮೊಬೈಲ್ ಇಲ್ಲ. ನಾನು ಕಾಲ್ ರಿಸೀವ್ ಮಾಡಿಲ್ಲವೆಂದು ಮನೆಯ ಬಳಿ ಹುಡುಕಿಕೊಂಡು ಬರಬಹುದು, ಆದರೆ ನನಗೊಬ್ಬಳಿಗೆ ಅಲ್ಲಿರಲು ಸಾಧ್ಯವೇ ಇಲ್ಲ. ನಿನ್ನೆ ಅಭಿಸರ್ ಬಂದು ಕಾಪಾಡಿರದಿದ್ದರೆ ನಾನು ಇಷ್ಟೊತ್ತಿಗಾಗಲೇ ಇಹಲೋಕ ತ್ಯಜಿಸಿರುತ್ತಿದ್ದೇನೇನೋ. ದೇವರ ಹಾಗೆ ಬಂದು ಕಾಪಾಡಿದ್ದಕ್ಕೆ ನಾನು ನಿಮಗೆ ಚಿರಋಣಿ ಸರ್. ನಿಮಗೆ ತುಂಬ ತೊಂದರೆ ಕೊಡುತ್ತಿದ್ದೇನೇನೋ ಅನಿಸುತ್ತಿದೆ, ಆದರೆ ನನಗೆ ಬೇರೆ ದಾರಿ ಇಲ್ಲ ಸರ್, ನನ್ನನ್ನು ಕ್ಷಮಿಸಿ ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ಕಣ್ಣು ತುಂಬಿಕೊಂಡು ಅಭಿಯನ್ನು ನೋಡಿದಳು. ಅಭಿಗೆ ಏನನಿಸಿತೋ ಅವಳ ಜೊತೆ ಮಾತಿಗಿಳಿದ. ನಿನ್ನ ಅಪ್ಪ ಅಮ್ಮ ಇರೋದೆಲ್ಲಿ? ಅಭಿಯ ಪ್ರಶ್ನೆಗೆ ಊರಲ್ಲಿ ಎಂದು ಚುಟುಕಾದ ಉತ್ತರ ನೀಡಿದಳು ಸಾಹಿತ್ಯ. ಮತ್ತೆ ನೀನೊಬ್ಳೆ ಯಾಕಿಲ್ಲಿರೋದು? ಅವ್ರ ಜೊತೆ ಊರಲ್ಲೇ ಇರ್ಬೋದಲ್ವಾ? ಅಭಿಯ ಪ್ರಶ್ನೆಗೆ ಉತ್ತರವಿರಲಿಲ್ಲ ಸಾಹಿತ್ಯಳ ಬಳಿ. ಯಾಕೆ ಸುಮ್ಮನಾದೆ? ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟಾ? ಮನೇಲಿ ನಿಂಗೆ ಇಷ್ಟ ಬಂದ ಹಾಗೆ ಇರೋಕ್ಕಾಗಲ್ಲ ಅಂತನಾ? ಅಭಿಯ ಇನ್ನೊಂದು ಪ್ರಶ್ನೆಗೂ ಉತ್ತರವಿರಲಿಲ್ಲ ಅವಳ ಬಳಿ. ಅವಳಿಗರಿವಿಲ್ಲದೆ ಅವಳ ಕಣ್ಣಿಂದ ನೀರು ಕೆನ್ನೆ ಮೇಲೆ ಜಾರತೊಡಗಿತ್ತು. ಹೋಗ್ಲಿ ಬಿಡು, ಏನೂ ಕೇಳಲ್ಲ. ನಿಂಗೆ ಒಬ್ಬಳೇ ಇರೋಕೆ ಭಯ ಆದರೆ ನಮ್ಮನೇಲೇ ಇರು. ಆದರೆ ಈ ರೀತಿ ಅಳೋದು ಎಲ್ಲ ನಂಗಾಗಲ್ಲ. ಐ ಹೇಟ್ ದ್ಯಾಟ್. ಎಷ್ಟೇ ಕಷ್ಟ ಬಂದರೂ ಅದನ್ನು ಅಳುತ್ತಾ ಸ್ವೀಕರಿಸೋದಲ್ಲ ಜೀವನ. ಯಾವುದೇ ಸಂದರ್ಭದಲ್ಲಾದರೂ ಸರಿ, ಅದು ಸುಖವಿರಲಿ ದುಃಖ ಆಗಿರಲಿ, ಒಟ್ಟಿನಲ್ಲಿ ಧೈರ್ಯದಿಂದ ಎದುರಿಸಬೇಕು. ಟೆನ್ಷನ್ ಮಾಡಿಕೊಂಡು ಹತ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ನಮ್ಮನೇಲಿ ನಿಂಗೆಷ್ಟು ದಿನ ಇರಬೇಕು ಅನಿಸುತ್ತೋ ಇರು, ಆದರೆ ಈ ರೀತಿ ಅಳುಮುಂಜಿ ಥರ ಇದ್ದರೆ ನಂಗಿಷ್ಟ ಆಗಲ್ಲ, ಗೊತ್ತಾಯ್ತಾ? ಅಭಿಯ ಸಮಾಧಾನದ ಮಾತುಗಳು ಕೇಳಿದರೂ ಮೌನ ವಹಿಸಿದ್ದಳು ಸಾಹಿತ್ಯ. ಏಯ್, ನಾನೇನು ರೋಡಿಗೆ ಹೇಳ್ಕೊಂಡು ಹೋಗ್ತಿದ್ದೀನ? ನಿಂಗೆ ಹೇಳಿದ್ದು ಏನು ಕೇಳಿಸ್ತಾ ಇಲ್ವಾ? ಜೋರಾಗಿ ಹೇಳಿದ ಅಭಿ. ಅವನ ಮಾತಿಗೆ ಸಾಹಿತ್ಯ ಬೆಚ್ಚಿ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು. ಕಾರು ಮನೆಯ ಮುಂದೆ ನಿಂತಿತು. ಅರುಣಾದೇವಿಯವರು ಮಗನ ಕಾರು ಬಂದಿದ್ದೇ ಸದ್ಯ ಈಗಲಾದರೂ ಮನೆ ನೆನಪಾಯ್ತಲ್ಲ ಇವನಿಗೆ ಎಂದು ನಿಟ್ಟುಸಿರು ಬಿಡುತ್ತಾ ಹೊರಗೆ ಬಂದು, ಅಲ್ಲ ಅಭಿ, ಮನೆ ತುಂಬ ಮದುವೆ ಕೆಲಸ ಕಾರ್ಯಗಳು ಇರಬೇಕಾದ್ರೆ ನೀನೆಲ್ಲೋ ಹೋಗಿದ್ದೆ? ನೀನಿಲ್ಲದೆ ನಮಗೆಲ್ಲ ಕೈ ಕಾಲೇ ಆಡ್ತಿಲ್ಲ ನೋಡು ಎನ್ನುವಷ್ಟರಲ್ಲಿ ಅಭಿಯ ಹಿಂದೆ ನಡೆದುಕೊಂಡು ಬರುತ್ತಿದ್ದ ಸಾಹಿತ್ಯಳನ್ನು ನೋಡಿ ಗರಬಡಿದು ನಿಂತರು. ಮಾಮ್, ಇವಳು ಇನ್ನೂ ಸ್ವಲ್ಪ ದಿನ ನಮ್ಮನೇಲೇ ಇರ್ತಾಳೆ ಎಂದು ಹೇಳಿ ಕನಕಮ್ಮ ಎಂದು ಜೋರಾಗಿ ಕೂಗಿದ. ಅಡುಗೆ ಮನೆಯಲ್ಲಿದ್ದ ಕನಕಮ್ಮ ಓಡಿ ಬಂದು, ಹೇಳಿ ಯಜಮಾನ್ರೆ ಎಂದು ಅಭಿಯ ಮುಂದೆ ನಿಂತರು. ಇವಳಿಗೆ ನನ್ನ ರೂಮಿನ ಪಕ್ಕದಲ್ಲಿರೋ ಗೆಸ್ಟ್ ರೂಮ್ ತೋರಿಸಿ. ಸಾಹಿತ್ಯ, ಇವರು ಕನಕಮ್ಮ ಅಂತ, ನಮ್ಮನೇಲಿ ಒಬ್ಬರು. ನಿಂಗೇನಾದರೂ ಸಹಾಯ ಬೇಕಾದರೆ ಇವರನ್ನೇ ಕೇಳಬಹುದು ಎಂದು ಹೇಳಿ ನೇರವಾಗಿ ರೂಮಿಗೆ ನಡೆದ. ಬಾರವ್ವ ಎಂದು ಕನಕಮ್ಮ ಸಾಹಿತ್ಯಳನ್ನು ಕರೆದುಕೊಂಡು ಅಭಿ ಹೇಳಿದ ರೂಮಿಗೆ ಹೋದರು. ಅರುಣಾದೇವಿಯವರು ಮಗನ ವರ್ತನೆಗೆ ಕೆಂಡಾಮಂಡಲವಾದರೂ ತೋರ್ಗೊಡಲಿಲ್ಲ. ಎಂದೂ ನನ್ನ ಮಾತು ಮೀರಿ ನಡೆದುಕೊಂಡವನಲ್ಲ. ಯಾವುದೇ ಒಂದು ವಿಷಯವಿದ್ದರೂ ನನ್ನ ಬಳಿ ಮಾತನಾಡಿ ಅದು ಸರಿಯೋ ತಪ್ಪೋ ಎಂದು ವಿಚಾರಿಸಿ ನನ್ನ ಮಾತಿಗೆ ತಕ್ಕಂತೆ ನಡೆಯುವವನು ಇಂದು ಒಬ್ಬ ಹುಡುಗಿಯನ್ನು ಮನೆಗೆ ಕರೆತಂದಾಗ ನನ್ನ ಒಪ್ಪಿಗೆ ಸಹ ತೆಗೆದುಕೊಳ್ಳಲಿಲ್ಲ ಎಂದು ಯೋಚಿಸಿದಾಗ ಮೈಯೆಲ್ಲ ಉರಿದು ಹೋಯಿತು. ಆದರೆ ಮಗನಿಗೆ ಎದುರಾಡಲಾರರು. ಸಾಹಿತ್ಯಾಳಿಗೆ ರೂಮು ತೋರಿಸಿ ಹೊರಟು ಹೋದರು ಕನಕಮ್ಮ. ಎಲ್ಲ ಸೌಕರ್ಯಗಳಿರುವ ಅಷ್ಟು ದೊಡ್ಡ ರೂಮು ಅವಳಿಗೆ ಬೇಡವಾಗಿತ್ತು. ಅವಳ ಬಲಭಾಗದ ರೂಮಿನಲ್ಲೇ ಅಭಿ ಇರುವುದರಿಂದ ಒಂದು ಚಿಕ್ಕ ರೂಮನ್ನು ಕೊಡಲು ಕೇಳಬೇಕೆಂದು ಅವನ ರೂಮಿಗೆ ಹೆಜ್ಜೆ ಹಾಕಿದಳು. ಅಭಿಯ ಕೈಗೆ ಚಾಕು ತಾಗಿ ಗಾಯವಾಗಿದ್ದರಿಂದ ಶರ್ಟ್ ತೆಗೆದು ಬಿಗಿಯಾಗಿ ಕಟ್ಟಿದ್ದ ಕರ್ಚೀಫನ್ನು ಬಿಚ್ಚುವಷ್ಟರಲ್ಲಿ ರಕ್ತ ಮತ್ತೆ ಹರಿಯತೊಡಗಿತು. ಸಾಹಿತ್ಯ ಅದನ್ನು ನೋಡಿದ್ದೇ ತಡ ಗಾಬರಿಯಿಂದ, ಅಯ್ಯೋ ಸರ್,
ನಿಮ್ಮ ಕೈ ಎಂದು ಅಭಿಯ ಬಳಿ ಓಡಿ ಬಂದು ತನ್ನ ಶಾಲಿನಿಂದ ಅವನ ಕೈಗೆ ಕಟ್ಟತೊಡಗಿದಳು. ಅಭಿಯ ಕೋಪ ನೆತ್ತಿಗೇರಿತು. ಮುಂದುವರಿಯುವುದು.